ಬಲಿದಾನದ ಇತಿಹಾಸ ರೋಮಾಂಚಕಾರವಾದುದು. ಮೊದಲನೆಯ ಜಾಗತಿಕ ಯುದ್ಧ ಹೊರೆ ನಿರ್ವಹಿಸುವುದಕ್ಕಾಗಿ ಬ್ರಿಟಿಷರು ಸರ್ಕಾರ ಭಾರತೀಯರ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹೇರಿತು. ಇದು ಮೊದಲನೇ ಯುದ್ಧದ ಸಂದರ್ಭ. ಅಲ್ಲಿ ಏನು ಮಾಡ್ತಾರೆ, ಇವರು ಸರ್ಕಾರ ಬ್ರಿಟಿಷರು ತೆರಿಗೆನ ಜಾಸ್ತಿ ಹಾಕ್ತಾರೆ. ಅದಕ್ಕೆ ಭಾರತೀಯರನ್ನೇ ನೇಮಕ ಮಾಡಿರ್ತಾರೆ. ದೇಶದಲ್ಲಿ ಭೀಕರ ಬರಗಾಲ ಮತ್ತು ರೋಗ ರುಜಿನಗಳು ಇದ್ದವು. ಆವಾಗ ಬರಗಾಲ ಇರುತ್ತೆ, ಕಾಯಿಲೆನೂ ಜಾಸ್ತಿ ಆಗಿರುತ್ತೆ. ಆದರೆ ಸಹಜವಾಗಿ ಜನ ಪ್ರತಿಭಟಿಸಿದರು. ನಾವು ಕೊಡಲ್ಲ ಅನ್ನೋದಕ್ಕೆ ಅವರು ಗಲಾಟೆ ಮಾಡಿದ್ರು. ಸಾಲದೆಂಬಂತೆ ರೋಲೆಟ್ ಶಾಸನವನ್ನು ಜಾರಿಗೆ ತಂದು, ರೋಲೆಟ್ ಅಂತ ಒಂದು ಶಾಸನ ಅದರ ಜಾರಿಗೆ ತಗೊಂಡು ಬರ್ತಾರೆ. ಪ್ರಜೆಗಳನ್ನು ಮನಸ್ಸಿಗೆ ಬಂದಂತೆ ಬಂಧಿಸಿ ಶಿಕ್ಷಿಸುವ ಅಧಿಕಾರವನ್ನು ಸರಕಾರ ಪಡೆಯಿತು. ಇಷ್ಟ ಬಂದವ್ರನ್ನ ಕೊಲ್ಲೋದು, ಅವ್ರಿಗೆ ಏನು ಹಿಂಸೆ ಕೊಡಬೇಕು ಅದನ್ನು ಮಾಡೋಕ್ಕೆ ಇವರು ಸರ್ಕಾರ ಕೈಗೊಳ್ತಾರೆ ಬ್ರಿಟಿಷರು. ಇದರ ವಿರುದ್ಧ ಮನವಿ ಮಾಡುವಂತಿರಲಿಲ್ಲ. ಯಾವುದೋ ನಾವು ಹೀಗೆ ಮಾಡಬಾರ್ದು, ನೀವು ಬಿಟ್ಟು ಅಂತ ಕೇಳೋ ಅಂತ ಅವಕಾಶ ಕೊಡಲಿಲ್ಲ. ಇದರ ಪ್ರಕಾರ ಅನೇಕ ದೇಶಭಕ್ತರು ರಾಜ ಋಷಿಗಳಾಗಿ ಸೆರೆಮನೆ ಸಿಕ್ಕಿದರು. ಸೆರೆಮನೆಗೆ ತಳ್ಳಿದ್ರು. ಇಂಥ ಒಳ್ಳೆಯ ಜನಗಳನ್ನೆಲ್ಲ ಸೇರಿದರು. ಜನ ಕೆರಳಿದರು. ಇದನ್ನೆಲ್ಲ ನೋಡ್ತಿದ್ದ ಜನರು ಕೆರಳಿ ಬೀಳ್ತಾರೆ. ಪ್ರತಿಭಟನೆ ಹೆಚ್ಚಾಗುತ್ತೆ. ಅಮೃತ್ಸರದಲ್ಲೂ ಭಾರೀ ಪ್ರತಿಭಟನೆಗೆ ಸಿದ್ಧತೆ ನಡೆಯಿತು. ನಗರದ ಮುಂದಾಳುಗಳಾದ ಡಾಕ್ಟರ್ ಕಿಶುಲ್ ಮತ್ತು ಡಾಕ್ಟರ್ ಸತ್ಯಪಾಲರನ್ನು ಸರ್ಕಾರ ಬಂಧಿಸಿತು. ಇದ್ರ ಪರವಾಗಿ ಯಾರು ಸ್ಟ್ರೈಕಿಗೆ ಭಾಗವಹಿಸ್ತಾರೆ ಅವ್ರನ್ನೆಲ್ಲ ಬಂಧನ ಮಾಡಿತು ಸರ್ಕಾರ. ಜನ ಹರತಾಳ ನಡೆಸಿ, ಅಂದರೆ ಮುಷ್ಕರ ಹೂಡಿದ್ರು, ಮೆರವಣಿಗೆ ಹೊರಟರು. ಆಗೇನು ಮಾಡ್ತಾರೆ, ಪೊಲೀಸರು ಮೆರವಣಿಗೆಯ ಮೇಲೆ ಗುಂಡು ಹಾರಿಸಿ ಅನೇಕರನ್ನು ಕೊಂದರು. ಮೆರವಣಿಗೆ ಹೋಗ್ತಿದ್ದಂಥ ಜನರ ಮೇಲೆ ಗುಂಡು ಹಾರಿಸಿದ್ರು, ಎಷ್ಟೋ ಜನನ ಸಾಯಿಸಿದರು. ಇದನ್ನು ವಿರೋಧಿಸಿ ಅಮೃತಸರದ ಜನರು 1900